ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ತಟ್ಟೆ ಇಡ್ಲಿ. ತುಂಬಾ ಸಾಫ್ಟಾಗಿರುವಂಥ ಈ ತಟ್ಟೆ ಇಡ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಯಾವ ಅಳತೆನಲ್ಲಿ ಅಕ್ಕಿ, ಬೇಳೆ ಹಾಗೆ ಅದ್ರ ಜೊತೆ ಏನೆಲ್ಲ ಹಾಕಿ ರುಬ್ಬಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ಸೇರಿಸ್ಕೊಂಡು ಹಾಗೆ ಯಾವುದಾದ್ರೂ ಒಂದು ಗ್ಲಾಸ್ನ ಅಳತೆ ಮಾಡ್ಕೊಳ್ಳಿ. ಅದೇ ಗ್ಲಾಸ್ನಲ್ಲಿ 4 ಗ್ಲಾಸ್ನಷ್ಟು ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಹಾಗೆಯೇ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ನಾವು ಯಾವ ಗ್ಲಾಸ್ನಲ್ಲಿ ಅಕ್ಕಿನ ತೊಗೊಂಡಿದ್ವಿ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳನ್ನು ತಗೊಳ್ಳಿ. ಹಾಗೆ 3/4 ಗ್ಲಾಸ್ನಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇವು ಮೂರನ್ನು ಕೂಡ ಚೆನ್ನಾಗಿ 2-3 ಸಾರಿ ವಾಶ್ ಮಾಡಿಕೊಂಡು 4-5 ಗಂಟೆಗಳ ಕಾಲ ನೆನೆ ಹಾಕ್ಕೋಬೇಕು. ಅಕ್ಕಿ, ಉದ್ದಿನಬೇಳೆ ಹಾಗೆ ಅವಲಕ್ಕಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನೆಂದಿರಬೇಕು. ಇವತ್ತು ಇಡ್ಲಿ ಹಿಟ್ಟನ್ನು ರುಬ್ಕೊಳ್ಳೋದಕ್ಕೆ ಗ್ರೈಂಡರ್ನ ಬಳಸ್ಕೊತಾ ಇದ್ದೀನಿ. ಇಡ್ಲಿ ಹಿಟ್ಟನ್ನು ರುಬ್ಕೊಳ್ಳೋದಕ್ಕೆ ಗ್ರೈಂಡರ್ನ ಬಳಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಹಾಗೆ ಈ ಉದ್ದಿನಬೇಳೆನ ರುಬ್ಕೊಳ್ಳೋವಾಗ ಐಸ್ ವಾಟರ್ನ ಹಾಕಿ ರುಬ್ಕೋಬೇಕು. ಗ್ರೈಂಡರಲ್ಲಿ ರುಬ್ಬೋವಾಗ ಹಿಟ್ಟು ಬಿಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಉದ್ದಿನಬೇಳೆ ಈ ರೀತಿ ಡಬಲ್ ಸೈಜ್ ಆಗೋ ತನಕ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಅದೇ ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಓವರ್ ನೈಟ್ ಬಿಟ್ಟರೆ ತುಂಬ ಚೆನ್ನಾಗಿ ಹಿಟ್ಟು ಈ ರೀತಿ ಫರ್ಮೆಂಟೇಷನ್ ಆಗಿರುತ್ತೆ. ಈ ಹಿಟ್ ಸೈಜ್ ನೋಡ್ತಾ ಇರ್ಬೋದು, ಡಬಲ್ ಸೈಜಲ್ಲಿ ಆಗಿರುತ್ತೆ. ಇದನ್ನು ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೋಬಾರ್ದು. 5-6 ಸರಿ ಸೌಟಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಇಡ್ಲಿ ಹಿಟ್ಟನ್ನು ಹಾಕಿ ನಾರ್ಮಲ್ ಆಗಿ ಇಡ್ಲಿನ ಬೇಯಿಸ್ಕೊತೀವಲ್ವ ಅದೇ ರೀತಿ ಬೇಯಿಸ್ಕೊಂಡ್ರೆ ಸಖತ್ ಈಸಿಯಾಗಿ ಹಾಗೆಯೇ ಸೂಪರ್ ಸಾಫ್ಟ್ ಆಗಿರುವಂತಹ ತುಂಬಾ ಮೃದುವಾಗಿರುವಂತಹ ತಟ್ಟೆ ಇಡ್ಲಿ ರೆಡಿಯಾಗಿರುತ್ತೆ. ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.